ಹುಬ್ಬಳ್ಳಿಯ ವೀರಾಪುರ ಓಣಿಯ ಅಂಜಲಿಯನ್ನ ಕೊಲೆ ಮಾಡಿ ಹಂತಕ ವಿಶ್ವ ಪರಾರಿಯಾಗಿರ್ತಕ್ಕಂಥದ್ದು ಎರಡು ವಿಶೇಷ ಟೀಮ್ಗಳು ಈಗಾಗಲೇ ಹಂತಕ ವಿಶ್ವನಿಗಾಗಿ ಬಲೆ ಬೀಸಿರ್ತಕ್ಕಂಥದ್ದು. ಸದ್ಯ ನಾವೀಗಿರೋದು ಈ ಹಂತಕ ವಿಶ್ವ ಏನಿದ್ದಾನೆ ಅವರ ಏರಿಯಾದಲ್ಲಿ, ಅಂದರೆ ಆತ ವೀರಾಪುರ ಓಣಿಯಲ್ಲಿ ತನ್ನ ತಾಯಿಯೊಂದಿಗೆ ಇದೇ ಮನೆಯಲ್ಲಿ ವಾಸ ಮಾಡಿರ್ತಕ್ಕಂಥದ್ದು. ನೀವು ಮೇಲ್ಗಡೆ ಏನು ಕಾಣುತ್ತೆ ಅದೇ ಮನೆಯಲ್ಲಿ ವಾಸ ಮಾಡಿರ್ತಕ್ಕಂಥದ್ದು. ಸದ್ಯ ಈಗ ಆ ಮನೆಗೆ ಬೀಗ ಹಾಕಿರ್ತಕ್ಕಂಥದ್ದು. ಈ ಹಂತಕ ವಿಶ್ವ ಏನಿದ್ದಾನೆ ಈತನಿಗೆ ಅನೇಕ ಕ್ರಿಮಿನಲ್ ಬ್ಯಾಕ್ಗ್ರೌಂಡ್ಗಳಿವೆ. ಈಗ ಅನೇಕ ಬಾರಿ ಈತ ಪೊಲೀಸ್ ಠಾಣೆಗೂ ಕೂಡ ಹೋಗಿ ಬಂದಿದ್ದ. ಆದರೆ ನಿನ್ನೆ ಕೊಲೆ ಮಾಡಿ ಪರಾರಿಯಾಗಿರ್ತಕ್ಕಂಥದ್ದು. ಇದುವರೆಗೂ ಕೂಡ ಪೊಲೀಸರಿಗೆ ಎಲ್ಲಿದ್ದಾನೆ ಅನ್ನೋ ಸುಳಿವು ಇಲ್ಲ. ಆತನಿಗಾಗಿ ಎರಡು ಟೀಮ್ಗಳು ಈಗಾಗಲೇ ಹುಡುಕಾಟ ನಡೆಸಿರ್ತಕ್ಕಂಥದ್ದು. ಮತ್ತೊಂದು ಕಡೆ ಇದೇ ಏರಿಯಾದಲ್ಲಿ ವಿಶ್ವ ವಾಸ ಮಾಡಿರ್ತಕ್ಕಂಥದ್ದು. ತನ್ನ ತಾಯಿ ಹೋಟೆಲ್ನಲ್ಲಿ ಕೆಲಸ ಮಾಡ್ತಿರ್ತಾಳೆ, ತಾಯಿನೇ ವಿಶ್ವವನ್ನ ಸಾಕ್ತಿರ್ತಾಳೆ. ಇದೇ ಏರಿಯಾ ಇದು ವೀರಾಪುರ ಓಣಿಯಲ್ಲಿ ಕೊಲೆ ಆಗಿರ್ತಕ್ಕಂಥದ್ದು. ಆತ ಪಕ್ಕದ ಯಲ್ಲಾಪುರ ಓಣಿದೆ, ಅಲ್ಲಿ ವಾಸ ಮಾಡಿರ್ತಾನೆ. ಇದೇ ಏರಿಯಾದಲ್ಲಿ ಕೆಲವೊಂದು ಸಾರಿ ಆತ ಬುಲೆಟ್ ಕಳ್ಳತನ ಮಾಡಿರ್ತಾನೆ, ಮನೆ ವಸ್ತುಗಳನ್ನ ಕಳ್ಳತನ ಮಾಡಿರ್ತಕ್ಕಂಥದ್ದು, ಚಿನ್ನ ಬೆಳ್ಳಿಯನ್ನ ಒಂದು ಕಳ್ಳತನ ಮಾಡಿರ್ತಕ್ಕಂಥದ್ದು. ಆ ಸಮಯದಲ್ಲಿ ಈ ಕೆಳಗಡೆ ಮನೆ ಏನಿದೆ ಅದು ಓನರ್ ಮನೆ. ಆ ಮಾಲೀಕರಿಗೂ ಕೂಡ ಇಲ್ಲಿರ್ತಕ್ಕಂತಹ ನಿವಾಸಿಗಳು ಮನವಿಯನ್ನ ಮಾಡಿಕೊಂಡಿದ್ರು, ಅವ್ರನ್ನ ಮನೆ ಖಾಲಿ ಮಾಡಿಸಿ, ಇಲ್ಲಿ ಕಳ್ಳತನ ಪ್ರಕರಣಗಳು ಜಾಸ್ತಿ ಆಗಿದ್ದಾವೆ ಅಂತ ಹೇಳಿ ಮನೆಯ ಮಾಲೀಕರಿಗೆ ಹೇಳಿದ್ರು. ಆ ಸಮಯದಲ್ಲೂ ಕೂಡ ಮನೆಯ ಮಾಲೀಕರು ಕರೆದು ವಿಶ್ವನ ತಾಯಿಗೆ ಹೇಳಿರ್ತಕ್ಕಂಥದ್ದು. ಈಗಲೂ ಕೂಡ ಕೊಲೆಯಾಗಿರ್ತಕ್ಕಂಥದ್ದು. ಈಗಲೂ ಕೂಡ ಸ್ಥಳೀಯರು ಅವ್ರಿಗೆ ಒಂದು ಮನವಿಯನ್ನ ಮಾಡಿದ್ದಾರೆ, ಅವರ ಮನೆಯನ್ನ ಖಾಲಿ ಮಾಡಿಸಿ ಅಂತ ಹೇಳಿ. ಹೀಗಾಗಿ ಅವರ ಮನೆಗೆ ಸಂಪೂರ್ಣವಾಗಿ ಈಗ ಬೀಗ ಹಾಕಿರ್ತಕ್ಕಂಥದ್ದು. ಮನೆಯಲ್ಲಿ ಯಾರೂ ಕೂಡ ಇಲ್ಲ. ಅವರ ತಾಯಿ ಹೋಟೆಲ್ನಲ್ಲಿ ಕೆಲಸ ಮಾಡ್ತಿದ್ರು, ಕೆಲಸ ಮಾಡ್ತಾ ವಿಶ್ವವನ್ನ ಸಾಕ್ತಿದ್ರು. ಈಗ ಇಲ್ಲಿ ಸಾಕಷ್ಟು ಸ್ಥಳೀಯರಿದ್ದಾರೆ. ಈ ಹಿಂದೆ ಇಲ್ಲಿ ಬುಲೆಟ್ ಕಳ್ಳತನಗಳಾದಾಗೂ ಕೂಡ ಅವರು ಗಮನಕ್ಕೆ ತಂದಿದ್ರು, ಪೊಲೀಸರ ಗಮನಕ್ಕೂ ಕೂಡ ತಂದಿದ್ರು. ನಾನು ಅವ್ರನ್ನೇ ಮಾತಾಡಿಸ್ತೀನಿ. ಇಲ್ಲೆಲ್ಲ ಬುಲೆಟ್ ಕಳ್ಳತನ ಆಗಿದ್ದು ಏನೇನಾಗಿತ್ತು ಈ ಏರಿಯಾದಾಗ? ಈ ಏರಿಯಾದಾಗ ಸಣ್ಣ ಪುಟ್ಟ ಅಲ್ಲಿ ಆಗಿದ್ರಿ, ಅದು ಕಳವಾಗಿದ್ದೆ. ಇಲ್ಲಿ ಮೊನ್ನೆ ಗಾಡಿ ಬಾರ್ ಗೀರ್ ಎಲ್ಲ ಕುಳು ಮಾಡಿದಾರೆ. ನಮ್ಮ ಟ್ರ್ಯಾಕ್ಟರ್ನು ಈ ಅವ್ರಂತವ್ರ ಹುಡುಗರ್ರಿ. ಅದಕ್ಕೆ ಯಾರು ಪೊಲೀಸರು ಜವಾಬ್ದಾರರಿಲ್ಲ ಇದಕ್ಕಿಲ್ಲಿ. ಈಗ ನಾವು ಅದು ಹಿಡಿಯೋ ಕರೆಕ್ಟ್ ಬಂದಿಲ್ರಿ. ಅದು ನಮ್ಗೆ ಇಲ್ಲಿ ಇದು CCTV ಕ್ಯಾಮ್ರಾ ಐತಿ, ಅದ್ರಾಗಿನ ತೆಗ್ಸೇವ್ ನಾವು. ಈ ಮನೆಯಾಗ ಅವತ್ತು ವಿಶ್ವ ಬರ್ತಿದ್ದ ನೋಡಿದ್ರಿ ನೀವು? ಈಗ ಇಲ್ಲಿ ಸದ್ಯದಾಗ ಕಂಡಿಲ್ರಿ ಅವ. ಈಗ ಯಾವಾಗ ಒಮ್ಮೆ ಕಂಡಿದ್ದಾರಿ, ಮತ್ತೆ ಹೊಳ್ಳಿ ಕಂಡಿಲ್ರಿ. ಅವ್ರ ತಾಯಿ ಮಾತ್ರ ಇಲ್ಲೇ ಇರ್ತಾ. ಡೈಲಿ ಆಕಿ ಎಲ್ಲೇ ಹೋಟೆಲ್ಗೆ ಎಲ್ಲೇ ಕೆಲ್ಸಕ್ಕೆ ಹೋಗಕ್ಕೆ ಅಂತೈತಿ. ಅಲ್ಲಿಂದ ಬರುವಾಗ ಇಲ್ಲಿ ಅಂಗಡಿ ಹೋಗಿರ್ತಾ ಅಷ್ಟ ನೋಡಿದ್ವಿ ನಾವು. ಅಲ್ಲ, ಇಲ್ಲಿ ಕಳ್ಳತನ ಆದಾಗ ಮನೆ ಬಿಡಿಸ್ರಿ ಅಂತ ಹೇಳಿದ್ರಂತ ಅವಾಗ ಹೇಳಿತ್ರಿ ಅವ್ರಿಗೆ. ಅವ್ರು ಏನು ಮಾಡಿಲ್ಲ ಅದಕ್ಕೆ. ಮತ್ತು ಅವ್ರು ಖಾಲಿ ಮಾಡಿಸ್ಬೇಕಾದ ನಮ್ಮ ಮನೆಯವ್ರು ಅವ್ರ ಮಾಡಿಸ್ಬೇಕಾರೆ. ಈಗ ಅವ್ರ ಮನೆ ಖಾಲಿ ಮಾಡಿಸ್ಬೇಕ. ಯಾಕಂದ್ರೆ ಸಹಜವಾಗಿ ಕೊಲೆ ಮಾಡ್ಯಾನ, ಸಿಕ್ಕಿಲ್ಲ. ಮತ್ತೆ ನೇಹಾ ತರನ ಕೊಲೆ ಮಾಡಿದಾನ, ಭಯ ಆಗತ್ರಿ. ಮಾಡಿದ್ರೆ ಇವ್ರು ನೇಹಾ ಕೊಲೆ ಮಾಡಿದವನ್ನ ಇವ್ರು ಅಲ್ಲೇ ಶೂಟ್ ಮಾಡಿದ್ರೆ ಈ ಪ್ರಕರಣ ಇವತ್ತು ಹಾಕಿದ್ದಿಲ್ಲ. ಯಾಕಂದ್ರೆ ಅವ್ರಿಗೆ ಇದು ಮಾಡೋತ್ಲೆ ಅಂದ್ರೆ ನಾವೇನು ಮಾಡ್ತೇವೆ, ಮತ್ತೊಂದು ಸ್ವಲ್ಪ ದಿನದಾಗ ಜೈಲ್ದಾಗ ಇರ್ತಾರ, ಮತ್ತೆ ಜಮೀನ್ ಮೇಲೆ ಹೊರಗೆ ಬರ್ತೀವಿ, ಮಾಡ್ತೀವಿ ಇದನ್ನ ಅನ್ನೋ ಲೆಕ್ಕಕ್ಕೆ ಬಂದ್ಬಿಟ್ರ. ಈಗ ನೇಹಾ ಹತ್ಯೆ ಆದಾಗನ ಈ ಕೆಲಸ ಮಾಡ್ಬೇಕಾಗಿತ್ತು ಇವ್ರು. ಈಗ ಮಾಡಾರ್ದಕ್ಕೆ ಈ ಪ್ರಕರಣ ಆಗಿದ್ದೆ. ಅಲ್ಲ, ಈಗ ಇದನ್ನ ಎನ್ಕೌಂಟರ್ ಮಾಡ್ಬೇಕಂತೀರಿ? ಎನ್ಕೌಂಟರ್ ಮಾಡ್ಬೇಕ್ರಿ. ಇಲ್ಲ ಪಬ್ಲಿಕ್ ಕೈಯಾಗ ಕೊಡ್ಬೇಕ್ರಿ. ಎನ್ಕೌಂಟರ್ ಮಾಡಿದ್ರೆ ಮುಂದೆ ಈ ಪ್ರಕರಣ ನಡೆಯಂಗಿಲ್ಲ. ಇಲ್ಲ ಪಬ್ಲಿಕ್ ಕೈಯಾಗ ಕೊಟ್ರೆ ಪಬ್ಲಿಕ್ ಹೊಡೆಸಾಯಿಸ್ತೈತಿ. ಅಲ್ಲ, ಈಗ ಮಗ ತಪ್ಪು ಮಾಡ್ಯಾನ, ತಾಯಿ ಪಾಪ ದುಡ್ಡು ಸಾಕ್ತಿದ್ರು. ತಾಯಿದೇನು ಇದ್ರ ಪ್ರಾಬ್ಲಮ್ ಇಲ್ರಿ. ತಾಯಿ ತನ್ನ ಪೂರ್ತಿಯಾಗಿ ದುಡಿತೈತಿ, ಬರ್ತೈತಿ, ಹೋಗ್ತೈತಿ. ಇವ್ ಯಾವಾಗಾರ ಬರವ ಹೋಗವ, ಇವನ್ ಕೆಲಸನೇ ಇದೆ. ಸಣ್ಣ ಪುಟ್ಟ ಕಳ್ತನ ಪಣ್ತನ ಮಾಡ್ತಾನಂತವ. ಇಲ್ಲಿ ಮಾತ್ರ ಕಂಡು ಬಂದಿಲ್ಲ ಅವಂದ. ಹೊರಗೆಲ್ಲ ಭಾಳ ಮಾಡ್ಯಾನ್ರಿ ಅವ. ಕೆಲವು ಸಲ ಜೈಲಿಗೆ ಹೋಗಿ ಬಂದಾನ್ರಿ ಅವ. ಈಗ ಇಲ್ಲೆಲ್ಲ ಸ್ಥಳೀಯರು ಸಣ್ಣ ಸಣ್ಣ ಹುಡುಗರು ಇರ್ತಾರ, ಭಯ ಆಗತ್ತ. ಈಗ ಅವ್ರಿಗೆ ಮನೆ ಖಾಲಿ ಮಾಡಿಸಂತ ಹೇಳಿದ್ರೆ ಮಾಲಕರಿಗೆ ಹೇಳ್ತೀರಿ? ಹೇಳ್ತೇವೆ ಬಿಡ್ರಿ. ನಾವು ಮನೆ ಖಾಲಿ ಮಾಡ್ಸಂತ ಹೇಳ್ತೇವ್ರಿ. ಈಗ ಹೇಳ್ಯಾರ. ಈಗ ನಮ್ಮ ಹುಡುಗರೆಲ್ಲ ಹೇಳ್ಯಾರ. ಇಲ್ಲಿ ಇದ್ದವ್ರು ಆಜು ಬಾಜುದವ್ರು ಪೊಲೀಸರು ಹೇಳ್ಯಾರ, ಆಮೇಲೆ ನಮ್ಮ ಹುಡುಗರು ಹೇಳ್ಯಾರ. ಮತ್ತು ಅವ್ರು ಖಾಲಿ ಮಾಡಿಸ್ಬೇಕದ. ಅಂಜಲಿ ಕೊಲೆಯಿಂದ ಸಾಕಷ್ಟು ಭಯ ಆಗಿದೆ ಏರಿಯಾದಲ್ಲಿ. ಹೀಗಾಗಿ ಅವರ ತಾಯಿ ಏನಿದ್ದಾರೆ ಅವ್ರ ಮನೆಯನ್ನು ಖಾಲಿ ಮಾಡಿಸ್ಬೇಕಂತೇಳಿ ನಾವು ಈಗಾಗಲೇ ಮಾಲೀಕರಿಗೆ ಹೇಳಿದ್ದೀವಿ. ಜೊತೆಗೆ ನೇಹಾ ಹತ್ಯೆಯಾದಾಗ ಆತನನ್ನು ಎನ್ಕೌಂಟರ್ ಮಾಡಿದರೆ ಈ ಪರಿಸ್ಥಿತಿ ಬರ್ತಿರಲಿಲ್ಲ ಅನ್ನೋದು ಇಲ್ಲಿರ್ತಕ್ಕಂಥ ಸ್ಥಳೀಯ ನಿವಾಸಿಗಳ ಮಾತು. ಕ್ಯಾಮ್ರಾ ಪರ್ಸನ್ ಶಿವಾಜ್ ಜೊತೆ ಶಿವಕುಮಾರ್, TV9 ಹುಬ್ಳಿ.